ಡೆವಿಲ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆಯಾಗಿದ್ದು ಇದೀಗ ಆರೋಪಿಗಳು ಪರಪ್ಪನಾಗ್ರಹಾರ ಜೈಲಿನಲ್ಲಿದ್ದಾರೆ. ಸದ್ಯ ದರ್ಶನ್ ಮನೆ ಊಟಕ್ಕಾಗಿ ಮನವಿ ಸಹ ಮಾಡಿದ್ದಾರೆ. ಜೈಲಾಧಿಕಾರಿಗಳ ರಿಪೋರ್ಟ್ ಮೇಲೆ ಅವರ ಮನೆ ಊಟದ ಭವಿಷ್ಯ ಅಡಕವಾಗಿದೆ. ಈ ಮಧ್ಯೆ ಫಾರೆನ್ಸಿಕ್ ರಿಪೋರ್ಟ್ ಕೂಡ ಬಂದಿದೆ. ಪೊಲೀಸರ ಕೈ ಸೇರಿರುವಂತಹ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಏನಿದೆ ಆ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ರೇಣುಕಾಸ್ವಾಮಿ ಕೊಲೆಯ ಇಂಟ್ರೆಸ್ಟಿಂಗ್ ರಿಪೋರ್ಟ್. ವಿಕ್ಟೋರಿಯಾ ಫಾರೆನ್ಸಿಕ್ ವೈದ್ಯರಿಂದ ವರದಿ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಒಂದು ಹೊರಬಿದ್ದಿದೆ. ರೇಣುಕಾಸ್ವಾಮಿ ಮೃತಪಟ್ಟಿದ್ದು ಯಾವಾಗ, ಹೊಟ್ಟೆಯಲ್ಲಿದ್ದ ಆಹಾರದ ಜೀರ್ಣಕ್ರಿಯೆ ಸ್ಪಷ್ಟನೆ ತಿಳಿಯೋಕೆ ಮತ್ತೆ ಪರೀಕ್ಷೆಗೆ ವಿಕ್ಟೋರಿಯಾ ಫಾರೆನ್ಸಿಕ್ ವೈದ್ಯರಲ್ಲಿ ಪೊಲೀಸರು ಮನವಿ ಮಾಡಿಕೊಂಡಿದ್ರು. ಇದೀಗ ವಿಕ್ಟೋರಿಯಾ ಫಾರೆನ್ಸಿಕ್ ವೈದ್ಯರು ಎಕ್ಸಾಮಿನೇಷನ್ ಮಾಡಿ ರೇಣುಕಾಸ್ವಾಮಿ ಸಾವಿನ ಸಮಯದ ಬಗ್ಗೆ ಪೊಲೀಸರಿಗೆ ವರದಿ ಕೊಟ್ಟಿದ್ದಾರೆ. ಫಾರೆನ್ಸಿಕ್ ತಜ್ಞರ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಊಟ ಸೇವಿಸಿದ 2 ಗಂಟೆಯ ಬಳಿಕ ರೇಣುಕಾಸ್ವಾಮಿಯ ಸಾವಾಗಿರೋದ್ರ ಬಗ್ಗೆ ಉಲ್ಲೇಖ ಇದೆ. ರೇಣುಕಾಸ್ವಾಮಿಗೆ ಕೊಟ್ಟಿದ್ದ ಊಟ ಜೀರ್ಣವಾಗಿದೆ. ಜೀರ್ಣವಾಗಿದ್ದ ಆಹಾರ ದ್ರವದ ರೂಪದಲ್ಲಿತ್ತು ಅಂತ ಕೂಡ ಉಲ್ಲೇಖಿಸಲಾಗಿದೆ. ಮಧ್ಯಾಹ್ನ 3:30ಕ್ಕೆ ಊಟ ಕೊಟ್ಟಿದ್ದಾರೆ. ಜೀರ್ಣಕ್ರಿಯೆ ಆಗಿದೆ ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ಹಾಗೆ ಸಂಜೆ 5:30ರಿಂದ 6 ಗಂಟೆ ಆಸುಪಾಸಿನಲ್ಲಿ ರೇಣುಕಾಸ್ವಾಮಿಯ ಸಾವಾಗಿರೋದ್ರ ಬಗ್ಗೆ ಕೂಡ ಉಲ್ಲೇಖ ಆಗಿದೆ. ದೇಹದ 30ಕ್ಕೂ ಹೆಚ್ಚು ಕಡೆಗಳಲ್ಲಿ ಹಲ್ಲೆಯ ಗುರುತು ಪತ್ತೆಯಾಗಿದೆ. 2 ಭುಜದ ಮೇಲೆ ಸುಟ್ಟ ಗುರುತುಗಳು ಪತ್ತೆಯಾಗಿದೆ. ಮರ್ಮಾಂಗ, ಎದೆ ಭಾಗ, ಹೊಟ್ಟೆ ಭಾಗದಲ್ಲಿ ರಕ್ತ ಸೋರಿಕೆಯಾಗಿದೆ. ಹೀಗಂತ ಫಾರೆನ್ಸಿಕ್ ವೈದ್ಯರು ಪೊಲೀಸರಿಗೆ ಕೊಟ್ಟ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿದೆ. ರೇಣುಕಾಸ್ವಾಮಿ ಸಾವನ್ನಪ್ಪಿದ ಸಮಯ ಮತ್ತೆ ಜೀರ್ಣಕ್ರಿಯೆ ಹೇಗಿತ್ತು ಅನ್ನೋದ್ರ ಬಗ್ಗೆ ವರದಿ ಕೊಡಿ ಅಂತೇಳಿ ಪೊಲೀಸರು ವಿಕ್ಟೋರಿಯಾ ಫಾರೆನ್ಸಿಕ್ ವೈದ್ಯರನ್ನ ಮನವಿ ಮಾಡಿಕೊಂಡಿದ್ರು. ಈಗ ವಿಕ್ಟೋರಿಯಾ ಫಾರೆನ್ಸಿಕ್ ವಿಭಾಗದಿಂದ ಪೊಲೀಸರಿಗೆ ವರದಿ ಸಲ್ಲಿಕೆ ಆಗಿದೆ. ಅವರಿಗೆ ಸಿಕ್ಕಿರುವಂಥ ಸಾಕ್ಷ್ಯಗಳನ್ನು ಇಟ್ಕೊಂಡು, ಇವರು ಕೊಟ್ಟಿರುವಂಥ ವರದಿಯನ್ನು ಇಟ್ಕೊಂಡು ಅವರು ಬೇರೆ ಬೇರೆ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಮಾಡಿ ಮತ್ತೊಂದು ಸಾಕ್ಷ್ಯವನ್ನು ಅವರಿಗೆ ಸಿಕ್ಕಂತಾಗುತ್ತೆ. ಈಗಾಗಲೇ ರೇಣುಕಾಸ್ವಾಮಿಯ ದೇಹದ ಮೇಲೆ 30ಕ್ಕೂ ಹೆಚ್ಚು ಗುರುತಿನ ಹಲ್ಲೆಗಳಿತ್ತು. ಜೊತೆಗೆ ಮರ್ಮಾಂಗದಲ್ಲಿ, ಹೊಟ್ಟೆಯ ಭಾಗದಲ್ಲಿ, ಎದೆಯ ಭಾಗದಲ್ಲಿ ರಕ್ತ ಸೋರಿಕೆ ಆಗಿರೋದು ಕೂಡ ಗೊತ್ತಾಗಿದೆ. ಫಾರೆನ್ಸಿಕ್ ವೈದ್ಯರು 2 ಬಾರಿ ಎಕ್ಸಾಮಿನೇಷನ್ ಅನ್ನು ಮಾಡಿ ಪೊಲೀಸರಿಗೆ ವರದಿ ಕೊಟ್ಟಿದ್ದು, ಪೊಲೀಸರು ಆ ರಿಪೋರ್ಟ್ ಅನ್ನು ಇಟ್ಕೊಂಡು ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ಅನ್ನೋದನ್ನ. ಕಂಬಿ ಹಿಂದೆ ದಾಸ, ಜೈಲೂಟ ಸೇರದೆ ಒದ್ದಾಟ. ಕೊಲೆ ಆರೋಪಿ ದರ್ಶನ್ಗೆ ಸಿಗುತ್ತಾ ಮನೆ ಊಟ. ಜೈಲಾಧಿಕಾರಿಗಳ ರಿಪೋರ್ಟ್ ಮೇಲೆ ನಿಂತಿದೆ ಭವಿಷ್ಯ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪರಪ್ಪನಾಗ್ರಹಾರ ಜೈಲು ಸೇರಿದ್ದಾರೆ. ಜೈಲೂಟ ಸೇರದೆ ಕಾಟೇರ ಪರದಾಡ್ತಾ ಇದ್ದಾರೆ. ಹೀಗಾಗಿ ಮನೆ ಊಟಕ್ಕೆ ಮನವಿ ಮಾಡಿ ಹೈಕೋರ್ಟ್ಗೆ ದರ್ಶನ್ ರಿಟ್ ಸಲ್ಲಿಸಿದ್ರು. ಜೈಲೂಟ ಅಡ್ಜಸ್ಟ್ ಆಗದೆ ಬೇದಿಯಿಂದ ಬಳಲ್ತಾ ಇರೋದಾಗಿ ಅರ್ಜಿಯಲ್ಲಿ ಉಲ್ಲೇಖಿಸಿದ್ರು. ಹೀಗಾಗಿ ಜೈಲಾಧಿಕಾರಿಗಳು ವರದಿ ಸಲ್ಲಿಸುವಂತೆ ಹೈಕೋರ್ಟ್ ಸೂಚಿಸಿದೆ. ಈ ಬೆನ್ನಲ್ಲೇ ಜೈಲಾಧಿಕಾರಿಗಳು ವರದಿಯನ್ನು ಸಿದ್ಧಪಡಿಸಿದ್ದು, ಜೈಲಾಧಿಕಾರಿಗಳ ವರದಿ ಮೇಲೆ ಸಾರಥಿ ಮನೆ ಊಟದ ಭವಿಷ್ಯ ನಿಂತಿದೆ. ದರ್ಶನ್ಗೆ ಸಿಗುತ್ತಾ ಮನೆ ಊಟ. ಮನೆ ಊಟ ಬೇಕು ಅಂತ ದರ್ಶನ್ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ವರದಿ ಸಲ್ಲಿಸೋಕೆ ಜೈಲಾಧಿಕಾರಿಗಳಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ನಟ ದರ್ಶನ್ಗೆ ಜೈಲೂಟ ಅಡ್ಜಸ್ಟ್ ಆಗ್ತಾ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿದೆ. ಈ ಸಂಬಂಧ ಎಷ್ಟು ಬಾರಿ ಚಿಕಿತ್ಸೆ ಕೊಡಲಾಗಿದೆ? ನಿಜವಾಗಿಯೂ ದರ್ಶನ್ಗೆ ವಾಂತಿ ಭೇದಿ ಆಗಿದೆಯಾ? ಚಿಕಿತ್ಸೆ ನೀಡಿದ ವೈದ್ಯರ ರಿಪೋರ್ಟ್ನಲ್ಲಿ ಏನಿದೆ? ಜೈಲಿನಲ್ಲಿ ಕೈದಿಗಳಿಗೆ ಕೊಡುವ ಆಹಾರದ ಗುಣಮಟ್ಟ ಹೇಗಿದೆ ಅನ್ನೋ ಬಗ್ಗೆ ಜೈಲಾಧಿಕಾರಿಗಳು ರಿಪೋರ್ಟ್ ಅನ್ನು ರೆಡಿ ಮಾಡಿದ್ದಾರೆ. ಜೈಲಿನಲ್ಲಿ ತಿಂದ ಊಟ ಜೀರ್ಣ ಆಗ್ತಾ ಇಲ್ಲ ಅಂತ ಗೋಳಿಡ್ತಾ ಇದ್ದಂಥ ದರ್ಶನ್ ಹೈಕೋರ್ಟ್ನ ಮೊರೆ ಹೋಗಿದ್ರು. ಹೈಕೋರ್ಟ್ನ ಮೊರೆ ಹೋಗಿ ಹೈಕೋರ್ಟ್ನಲ್ಲಿ ಒಂದು ಅವಕಾಶವನ್ನು ಕೇಳೋ ಒಂದು ಪ್ರಯತ್ನಗಳು ಕೂಡ ಆಯಿತು. ಆದರೆ ಹೈಕೋರ್ಟ್ ಜುಲೈ 18ನೇ ತಾರೀಕಿನ ತನಕ ಕೂಡ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲ್ಲ. 18ನೇ ತಾರೀಕು ಜೈಲಾಧಿಕಾರಿಗಳು ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಡಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೂಚನೆಯ ಮೇಲೆ ಜೈಲಾಧಿಕಾರಿಗಳು ಈಗ ವರದಿಯನ್ನು ತಯಾರನ್ನು ಮಾಡ್ತಾ ಇದ್ದಾರೆ. ಜೈಲಲ್ಲಿ ಯಾವ ರೀತಿಯ ಊಟವನ್ನು ಕೊಡಲಾಗ್ತದೆ ಮತ್ತು ಜೈಲಿನ ಮಾರ್ಗಸೂಚಿಗಳೇನು ಎಲ್ಲದರ ಬಗ್ಗೆಯೂ ಕೂಡ ಸ್ಪಷ್ಟವಾದ ಉಲ್ಲೇಖವನ್ನು ಮಾಡಿ ಹೈಕೋರ್ಟ್ಗೆ ಒಂದು ಪ್ರಮಾಣ ಪತ್ರವನ್ನು ಅಂದರೆ ಅಫಿಡವಿಟ್ ಅನ್ನು ಕೂಡ ಸಲ್ಲಿಕೆಯನ್ನು ಮಾಡಬೇಕಾಗಿರುವಂಥದ್ದು. 18ನೇ ತಾರೀಕು SPP ಅವರ ಆಕ್ಷೇಪಣೆ ಜೊತೆಗೆ ಜೈಲಾಧಿಕಾರಿಗಳ ಉತ್ತರ ಇವೆಲ್ಲ ಕೂಡ ದರ್ಶನ್ ಅವರ ಊಟದ ಬಗ್ಗೆ ಒಂದು ನಿರ್ದೇಶನವನ್ನು ಕೊಡುವಂಥದ್ದು ಮತ್ತು ನಿರ್ಧಾರವನ್ನು ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ದರ್ಶನ್ ಅರ್ಜಿಗೆ ಪೊಲೀಸರಿಂದಲೂ ಆಕ್ಷೇಪಣೆ. ಎಲ್ಲರಿಗೂ ಕಾನೂನು ಒಂದೇ ಎಂಬ ವಾದ. ಮತ್ತೊಂದು ಕಡೆ ದರ್ಶನ್ ಅರ್ಜಿಗೆ ಕಾಮಾಕ್ಷಿಪಾಳ್ಯ ಠಾಣೆಯ ಪೊಲೀಸರು ಕೂಡ ಆಕ್ಷೇಪಣೆ ಸಲ್ಲಿಸೋಕೆ ಮುಂದಾಗಿದ್ದಾರೆ. ನಟ ದರ್ಶನ್ಗೆ ಅನುಮತಿ ಕೊಟ್ಟರೆ ನಾಳೆ ಇನ್ನೂ ಹಲವು ಆರೋಪಿಗಳು ಮನೆ ಊಟಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸುತ್ತಾರೆ. ಜೈಲಲ್ಲಿರುವ ಕೈದಿಗಳು ಕಾನೂನಿನ ಅಡಿ ಎಲ್ಲರೂ ಒಂದೇ ಆಗಿರ್ತಾರೆ. ಯಾವುದೇ ಕಾರಣಕ್ಕೂ ಅನುಮತಿ ಬೇಡ ಅಂತ ಕೋರೋಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಚುರುಕು. 66 ವಸ್ತುಗಳು FSLಗೆ ರವಾನೆ.
ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ಬರೋಬ್ಬರಿ 66 ವಸ್ತುಗಳನ್ನು ಪೊಲೀಸರು ಸೀಸ್ ಮಾಡಿ ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ. ಭೌತಿಕ ವಸ್ತುಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿ ವರದಿಗಾಗಿ ಪೊಲೀಸರು ಕಾಯ್ದಿದ್ದಾರೆ. ಇನ್ನು ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಳ್ಳೋಕೆ ಆರೋಪಿ ಕೇಶವಮೂರ್ತಿ 5 ಲಕ್ಷ ರೂಪಾಯಿ ಪಡ್ಕೊಂಡಿದ್ದ. ಸದ್ಯ ಕೇಶವಮೂರ್ತಿ ಅಣ್ಣನ ಬಳಿಯಿಂದ 4.3 ಲಕ್ಷ ರೂಪಾಯಿಯನ್ನ ಪೊಲೀಸರು ವಶಕ್ಕೆ ಪಡೆದು ಪಂಚನಾಮೆ ಮಾಡಿದ್ದಾರೆ. ಬಟ್ಟೆಗಳಿರ್ಬೋದು, ಆತ ಕೊಲೆಯಾದ ದಿನ ಧರಿಸಿದಂತಹ ಚಪ್ಪಲಿಗಳಿರ್ಬೋದು, ಹೀಗೆ ಒಂದಷ್ಟು ಸಾಕ್ಷಿಗಳಿಗೆ FSLನಿಂದ ಅಂತಿಮ ವರದಿಯನ್ನು ಪಡೆಯೋದಕ್ಕೆ, ಅಂತಿಮ ರೂಪದಲ್ಲಿ ಒಂದಷ್ಟು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಆ ದಿನ ಕೊಲೆಯಾದ ಬಳಿಕ ಸರ್ಚ್ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 66 ವಸ್ತುಗಳನ್ನು FSLಗೆ ಕಳಿಸಲಾಗಿದೆ. ಅದರಲ್ಲಿ ಕೆಲ ಭೌತಿಕ ವಸ್ತುಗಳು ಕೂಡ ಸೇರಿದ್ದಾವೆ. ಇನ್ನು ಕೊಲೆ ಪ್ರಕರಣದಲ್ಲಿ ಶವವನ್ನು ಸಾಗಿಸೋದಕ್ಕೆ ಕೇಶವಮೂರ್ತಿ 5 ಲಕ್ಷ ಹಣವನ್ನು ಪಡೆದಿದ್ದ. ಪೊಲೀಸರಿಗೆ ಸರೆಂಡರ್ ಆಗುವ ಮೊದಲು ಆತ ಆ 5 ಲಕ್ಷ ಹಣವನ್ನು ತನ್ನ ಅಣ್ಣ ಜಗದೀಶ್ಗೆ ಕೊಟ್ಟಿದ್ದ. ಆ ಜಗದೀಶ್ ಆ ಹಣದಲ್ಲಿ 5 ಲಕ್ಷ ಹಣದಲ್ಲಿ 30,000 ಹಣವನ್ನು ಖರ್ಚು ಮಾಡಿಕೊಂಡಿದ್ದ. ಇದೀಗ ಉಳಿಕೆ ಹಣ ಏನಿದೆ ಅದನ್ನು ಪೊಲೀಸರು ಸೀಸ್ ಮಾಡುವ ಕೆಲಸವನ್ನು ಸಹ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಸದ್ಯ ಈ ಪ್ರಕರಣದಲ್ಲಿ ಪೊಲೀಸರು ಮತ್ತಷ್ಟು ತನಿಖೆಯನ್ನ ಮುಂದುವರಿಸಿದ್ದಾರೆ, ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನ ಮುಂದುವರಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ಈ FSL ರಿಪೋರ್ಟ್ನಲ್ಲಿ ಯಾವೆಲ್ಲ ಅಂಶಗಳು ಲಭ್ಯವಾಗಿದೆ, ಜೊತೆಗೆ ಜೈಲಾಧಿಕಾರಿಗಳು ಕೊಡುವಂತಹ ಒಂದು ರಿಪೋರ್ಟ್ ಏನಿದೆ, ದರ್ಶನ್ಗೆ ಜೈಲೂಟದ ಮುಕ್ತಿ ಸಿಗುವಂತೆ ಮಾಡುತ್ತಾ, ಮನೆ ಊಟ ಸಿಗುವಂತೆ ಅವಕಾಶ ಆಗಬಹುದಾ, ಅದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಮಾಹಿತಿ ಲಭ್ಯವಾಗ್ತಿದೆ? ದಿವ್ಯಾ, ಜೈಲೂಟವ ನನಗೆ ಹೋಗ್ತಿಲ್ಲ, ಹೀಗಾಗಿ ಮನೆ ಊಟಕ್ಕೆ ಅವಕಾಶವನ್ನ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ದರ್ಶನ್ ತಮ್ಮ ಪತ್ನಿ ಹಾಗೂ ಸಂಬಂಧಿಕರ ಬಳಿ ಹೇಳ್ಕೊಂಡಿದ್ರು. ಹೀಗಾಗಿಯೇ ಹೈಕೋರ್ಟ್ನಲ್ಲಿ ಕುಟುಂಬಸ್ಥರು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಈ ಅರ್ಜಿಯ ವಿಚಾರಣೆ ಇದೇ ತಿಂಗಳ 18ನೇ ತಾರೀಕಿಗೆ ಮುಂದೂಡಿಕೆಯಾಗಿದೆ. ಈ ನಡುವೆ ಕಾಮಾಕ್ಷಿಪಾಳ್ಯ ಪೊಲೀಸರು ಒಂದಷ್ಟು ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೂ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಕಾರಣ ಇಷ್ಟೇ, ದರ್ಶನ್ ಅವರೊಬ್ಬರಿಗೆ ಅವಕಾಶವನ್ನ ಮಾಡಿಕೊಟ್ರೆ ಉಳಿದ 17 ಆರೋಪಿಗಳನ್ನು ಕೂಡ ಸಮಾನವಾಗಿ ನೋಡಬೇಕಾಗುತ್ತೆ. ಹೀಗಾಗಿ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಜೈಲೂಟ ಚೆನ್ನಾಗಿದೆ, ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಕೈದಿಗಳಿಗೂ ಕೂಡ ಅದೇ ಊಟವನ್ನು ಕೊಡಲಾಗ್ತಿದೆ ಅನ್ನೋ ನಿಟ್ಟಿನಲ್ಲಿ ವರದಿಯನ್ನು ಕೊಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಜೈಲು ಅಧಿಕಾರಿಗಳು ಕೂಡ ಪ್ರತಿದಿನ ಯಾವೆಲ್ಲ ಊಟವನ್ನ ತಿಂಡಿಯನ್ನು ಕೊಡಲಾಗುತ್ತೆ ಅನ್ನೋದರ ಲಿಸ್ಟನ್ನು ರೆಡಿ ಮಾಡಿ, ಮತ್ತೆ ಒಬ್ಬ ಕೈದಿಗೆ ಎಷ್ಟು ಪ್ರಮಾಣದ ಊಟವನ್ನು ಕೊಡಲಾಗುತ್ತೆ, ಅದರ ಗುಣಮಟ್ಟ ಹೇಗಿರುತ್ತೆ, ಈ ಒಂದು ರಿಪೋರ್ಟನ್ನು ಸಹ ಹೈಕೋರ್ಟ್ಗೆ ಕೊಡೋದಕ್ಕೆ ಚಿಂತನೆಯನ್ನು ಮಾಡ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಬೇರೆ ಬೇರೆ ಕೈದಿಗಳಿಗೂ ಕೂಡ ಇದೇ ಊಟವನ್ನು ಕೊಡುವಂತಹ ಸಂದರ್ಭದಲ್ಲಿ ಹೊರಗಿನ ಊಟಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಅವರು ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ, ಜೈಲಿನಿಂದ ಮನವಿಯನ್ನು ಸಲ್ಲಿಸೋದಕ್ಕೂ ಕೂಡ ಸಿದ್ಧತೆಗಳು ನಡೆದಿವೆ. ಅದು ಈ ತಿಂಗಳ 18ನೇ ತಾರೀಕು ಅರ್ಜಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೊಡುವಂತಹ ತೀರ್ಪಿನ ಆಧಾರದ ಮೇಲೆ ದರ್ಶನ್ಗೆ ಜೈಲೂಟವೋ ಅಥವಾ ಮನೆಯೂಟವೋ ಅನ್ನೋದು ನಿರ್ಧಾರವಾಗಲಿದೆ. ಇನ್ನು ಮತ್ತೊಂದು ಪ್ರಕರಣದಲ್ಲಿ, ಇದೇ ಪ್ರಕರಣದಲ್ಲಿ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ಸುಮಾರು 66 ಎವಿಡೆನ್ಸ್ಗಳನ್ನು ಸಂಗ್ರಹ ಮಾಡಿದಂತಹ ದಾಖಲೆಗಳನ್ನು ಇದೀಗ FSLಗೆ ಕಳಿಸುವ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ರೇಣುಕಾಸ್ವಾಮಿಯ ಬಟ್ಟೆ ಇರ್ಬೋದು, ಚಪ್ಪಲಿ ಇರ್ಬೋದು, ಆತನ ರಕ್ತದ ಕಲೆ ಇರ್ಬೋದು, ಮತ್ತೆ ಆ ಮಾಂಸದ ಪೀಸ್ಗಳಿರ್ಬೋದು, ತುಂಡುಗಳಿರ್ಬೋದು, ಹೀಗೆ ನಾನಾ ಭೌತಿಕ ವಸ್ತುಗಳನ್ನ ಸಹ ಇದೀಗ FSLಗೆ ರವಾನೆ ಮಾಡಲಾಗಿದೆ. ಅದರ ರಿಪೋರ್ಟ್ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಪಾಸಿಟಿವ್ ಆಗಿ ರಿಪೋರ್ಟ್ ಬಂದಂತಹ ಸಂದರ್ಭದಲ್ಲಿ ಕೊಲೆಯಾಗಿದ್ದಕ್ಕೆ ಪೂರಕ ಸಾಕ್ಷಿಗಳನ್ನ ಕಲೆ ಹಾಕ್ತಂಗಾಗುತ್ತೆ. ಅದು ಮುಂದೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಸಲ್ಲಿಕೆ ಮಾಡುವ ಕೆಲಸವನ್ನ ಮಾಡ್ತಾರೆ. ಇದೇ ವಿಚಾರದಲ್ಲಿ ಈಗ ಕೇಶವಮೂರ್ತಿ ಎಂಬಾತ ತಾನು ಕೊಲೆ ಮಾಡಿದ್ದಾಗಿ ಒಪ್ಕೊಂಡಿದ್ದ. ಹೀಗಾಗಿ ಆತನಿಗೆ 5 ಲಕ್ಷ ಹಣವನ್ನು ಕೂಡ ಕೊಟ್ಟಿದ್ರು. ಆ 5 ಲಕ್ಷ ಹಣದಲ್ಲಿ ಆತ ತನ್ನ ಅಣ್ಣನಿಗೆ 5 ಲಕ್ಷ ಹಣವನ್ನು ಕೊಟ್ಟು ಆ ಬಳಿಕ ಪೊಲೀಸರಿಗೆ ಸರೆಂಡರ್ ಆಗಿದ್ದ. ಆ 5 ಲಕ್ಷ ಹಣದಲ್ಲಿ ಕೇಶವಮೂರ್ತಿ ಅಣ್ಣ ಜಗದೀಶ್ 70,000 ಹಣವನ್ನು ಬಳಸ್ಕೊಂಡಿದ್ದಾರೆ. ಉಳಿದ 4,30,000 ಹಣವನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಸೀಸ್ ಮಾಡಿದ್ದಾರೆ. ಬಹುತೇಕ ತನಿಖೆಯ ಹಂತ ಏನಿದೆ ಇದು ಮುಗಿತಾ ಬರ್ತಿದೆ. ಎಲ್ಲ FSL ರಿಪೋರ್ಟ್ಗಳು ಬಂದಂತಹ ಬಳಿಕ ಮುಂದೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸೋದಕ್ಕೆ ಪೊಲೀಸರು ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.